ಇದನ್ನು ಮಿಷನ್, ಈಗಿನ ಎಕ್ವಿಪ್ಮೆಂಟ್ಸು ಏನೂ ಇರಲಿಲ್ಲ. ಆಗಲೂ ಕಾಯಿಲೆಗಳೇ ಬರ್ತಿದ್ವು. ಆದರೆ ಯಾವುದೇ ಇಲ್ಲದೆ ಅವರ ಒಂದು ಆಹಾರ ಪದ್ಧತಿಯಿಂದ ಅವರೇನು ಮಾಡ್ಕೊಳ್ತಿದ್ರು, ತಮ್ಮ ಆರೋಗ್ಯವನ್ನು ಸುಧಾರಿಸ್ಕೊಳ್ತಾ ಇದ್ರು. ಹೀಗೆ ಈ ನಡಿಗೆಯನ್ನು ಕಂಡುಕೊಂಡು ಇದರಲ್ಲಿ ಎಲ್ಲ ರೀತಿಯಾದಂತಹ ಸರ್ವ ರೋಗಗಳನ್ನು ನಿವಾರಿಸ್ತಕ್ಕಂಥ ಶಕ್ತಿ ಇದೆ ಅಂತ ಹೇಳಿ ಕಂಡುಕೊಂಡು ಇದನ್ನು ನಾವು ಸೌತಿನಿಂದ ಪ್ರಾರಂಭ ಮಾಡಿ ಹೋಗ್ತಾ ನಾರ್ತಿಗೆ ಬನ್ನಿ. ಸೌತ್ ನೋಡಿ, ಸಪೋಸ್ ಎಲ್ಲ ಹೇಳ್ತಾರೆ ಉತ್ತರಕ್ಕೆ ತಲೆ ಹಾಕಿ ಮಲಗಬೇಡ. ಯಾಕೆ ಹೇಳ್ತಾರೆ ಉತ್ತರಕ್ಕೆ ತಲೆ ಹಾಕಬೇಡ? ಗ್ರಾವಿಟಿ ಇದೆ. ಇದು ಸೌತಲ್ಲಿ ಗ್ರಾವಿಟೇಷನ್ ಪವರ್ ಜಾಸ್ತಿ ಇರುತ್ತೆ. ಸೊ ನಾರ್ತಲ್ಲಿ ಸ್ವಲ್ಪ ನೆಗೆಟಿವಿಟಿ ಇರುತ್ತೆ. ನಮಗದನ್ನು ಇದು ದೈವಿಕವಾಗಿ ನಾವೇನು ಹೇಳ್ತೀವಿ, ತಲೆ ಕಡ್ದ ಗಣಪತಿ, ಅದು ಆ ರೀತಿ ಹೇಳ್ತೀವಿ. ಆದರೆ ಇಲ್ಲಿ ಏನು ಅಂತಂದರೆ ಗುರುತು ಸೈಂಟಿಫಿಕ್ ಆಗಿ ನಾವು ಯಾವುದೇ ಈಗಿನ ಜನ ಏನು ಆವಾಗ ಹುಂಬರು ಪಾಪ ನಂಬಿಡ್ತಿದ್ರು. ಈಗ ಯಾಕೆ ಏನು ಅಂತ ಎಲ್ಲ ಪ್ರಶ್ನೆ. ಸೊ ಸೈಂಟಿಫಿಕ್ಕಾಗಿ ನಾವು ಕಂಡ್ಕೋಬೇಕು. ಗುರುತ್ವಾಕರ್ಷಣ ಶಕ್ತಿ ಜಾಸ್ತಿ ಇರೋ ಕಡೆಗೆ ನಾವು ತಲೆ ಹಾಕಿ ಮಲಗಿದಾಗ ಪಾಸಿಟಿವ್ ವೈಬ್ರೇಷನ್ಸ್ ಜಾಸ್ತಿ ಇರುತ್ತೆ. ಸೊ ನಿಮಗೆ ಕಡಿಮೆ ಆಗುತ್ತೆ ಆ ರೀತಿ. ಸೊ ಸೌತಿಂದ ಗೈನ್ ಮಾಡ್ಕೊಳ್ತೀವಿ, ನಾರ್ತಿಂದ ಎಲ್ಲ ಲೂಸ್ ಮಾಡ್ತೀವಿ. ಸೊ ನಾರ್ತಿಂದ ಲೂಸ್ ಮಾಡ್ಕೊಂಡು ಮತ್ತೆ ಬಂದು ಸೌತಲ್ಲಿ ಗೈನ್. ಇದು ಈ ರೀತಿ ನಡಿಗೆ. ಈಗ ನಾವು ಸ್ಟ್ರೇಟ್ ನಡೆಯೋಕ್ಕೂ ಹಾವುಗಳು, ಸರೀಸೃಪಗಳು ಎಲ್ಲ ಹೇಗೆ ಹೋಗ್ತವೆ, ಹಿಂಗೆ ಹೋಗ್ತವೆ. ರೆಪ್ಟೈಲ್ಸ್ ಏನು, ಸೊ ಅದೆಲ್ಲ ಹೇಗೆ, ಸೊ ಅವಕ್ಕೆ ಆಯುಸ್ಸು ಜಾಸ್ತಿ. ನಮ್ಮ ಹಿಂಗೆ ನಡಿಗೆಯಿಂದ ನಮ್ಮ ಇಡೀ ಶರೀರಗಳು ಹೀಗೆ ವಾಲುತ್ತವೆ. ಸೊ ಹೀಗೆ ವಾಲೋದ್ರಿಂದ ಮತ್ತು ಎಲ್ಲ ರೀತಿಯಾದಂಥ ಮಸಲ್ಸು ಎಲ್ಲವೂ ಆ್ಯಕ್ಟಿವೇಟ್ ಆಗ್ತವೆ. ಸೊ ಆದ್ದರಿಂದ ಇದು ಮಾಡಬೇಕು. ಇಲ್ಲಿ ಎಲ್ಲ ರೀತಿಯ ಇನ್ಕ್ಲೂಡಿಂಗ್ ಕ್ಯಾನ್ಸರ್ ಅಂತಕ್ಕಂಥದ್ದು ಪ್ರತಿಯೊಂದು ವಾಸಿಯಾಗುತ್ತೆ. ಆದರೆ ನಂಬಿಕೆ ಇರಬೇಕು, ಸಾಧನೆ ಇರಬೇಕು. ಸಾಧನೆ ಇದ್ದಾಗ ಮಾತ್ರ ಇವುಗಳ ಲಾಭ ಅಪಾರ. ಆದರೆ ಅದನ್ನು ಅನುಭವಿಸಬೇಕು, ಆರೋಗ್ಯವನ್ನು ಪಡಿಬೇಕು. ಅದಕ್ಕೆ ಸಾಧನೆ ಮುಖ್ಯ. ಸಾಧನೆಯಿಂದ ಇದ್ದರೆ ಮಾತ್ರ ನಾವು ಇದರದ್ದೆಲ್ಲ ಬೆನಿಫಿಟ್ಸ್ ಬೇಕಾದಷ್ಟಿದೆ. ಅದನ್ನು ನಾವು ಇಂಪ್ಲಿಮೆಂಟ್ ಮಾಡಿಕೊಂಡಾಗ ಮಾತ್ರ, ಅದು ಪ್ರಾಕ್ಟಿಕಲ್ ಆಗಿ ನಾವು ಮಾಡಿಕೊಂಡಾಗ ಸಾಧನೆ ನಮಗೆ ತೋರುತ್ತೆ. ಸೊ